ನಟ ದುನಿಯಾ ವಿಜಯ್ಗೆ ಇವತ್ತು 43ನೇಯ ಹುಟ್ಟುಹಬ್ಬದ ಸಂಭ್ರಮ. ಆದ್ರೆ ಈ ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಿಸೋಕೆ ಆಗ್ತಿಲ್ಲ. ಯಾಕಂದ್ರೆ ಮಾಸ್ತಿಗುಡಿ ದುರಂತದಲ್ಲಿ ದುನಿಯಾ ವಿಜಯ್ ಗೆಳೆಯರಾದ ಅನಿಲ್ ಮತ್ತು ಉದಯ್ ಸಾವು ಅವರನ್ನ ಕಾಡ್ತಾ ಇದೆ. ಹಾಗಾಗಿನೇ ರಾತ್ರಿ ಬನಶಂಕರಿ ಚಿತಾಗಾರಕ್ಕೆ ಹೋಗಿ ಅನಿಲ್ ಹಾಗೂ ಉದಯ್ ಸಮಾಧಿಗೆ ಕೈ ಪೂಜೆಯನ್ನ ಮಾಡಿ ಬಂದ್ರು. ರಾತ್ರಿ ಇಡೀ ಅನಿಲ್ ಹಾಗೂ ಉದಯ್ನನ್ನ ನೆನೆದು ಕಣ್ಣೀರಿಟ್ರು. ರಾತ್ರಿ ಇಡೀ ಅಭಿಮಾನಿಗಳು ಬಂದ್ರು. ಖುಷಿ ಇಲ್ಲದ ಖುಷಿಯಲ್ಲಿ ಜನ್ಮದಿನ ಆಚರಿಸಿಕೊಂಡ್ರು. I love you, Anil uncle. I love you, Uday. I love you, Anil uncle. I love you, Uday. ಸ್ಯಾಂಡ್ಲ್ವುಡ್ನ ರ್ಯಾಂಬೋ ದುನಿಯಾ ವಿಜಯ್ ಅವರ ಹುಟ್ಟುಹಬ್ಬ 43ನೇ ವರ್ಷಂತಕ್ಕೆ ಕಾಲಿಟ್ಟಿದ್ದಾರೆ. ಸೊ ಈ ಮಾಸ್ತಿಗುಡಿ ದುರಂತದಿಂದ ವಿಜಯ್ ಅವರು ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದು ಬೇಡ ಅಂತಾನೆ ಹೇಳಿದ್ರು. ಕೇಕ್ ಕಟ್ ಮಾಡೋದು ಬೇಡ ಅಂತ ನಿರ್ಧಾರ ಮಾಡಿದ್ರು. ಒಂದಷ್ಟು ಜನ ಅಭಿಮಾನಿಗಳು ಬಂದಿದ್ದಾರೆ. ಅವ್ರನ್ನ ಮಾತಾಡಿಸಬೇಕು, ವಿಶ್ ಮಾಡಬೇಕು, ಅವ್ರ ಜೊತೆ ಬರ್ತ್ಡೇನ ಸಂಭ್ರಮಿಸಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ಮಾತಾಡ್ಸೋಣ. ನನ್ನ ಹೆಸರು ಮಂಜುನಾಥ್ ಬಂಗಾರಪೇಟೆಯಿಂದ ಬಂದಿದ್ದೀನಿ. ಏನು ನಿಮ್ಮ ತಲೆಯಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಹೇರ್ ಸ್ಟೈಲ್ ಮಾಡಿಸಿದ್ರ? ವಿಜಯ್ ಅವರು, ಅನಿಲ್ ಅವರು ಎಲ್ಲರೂ ಕಾಣಿಸ್ತಾ ಇದಾರೆ ನಿಮ್ಮ ಒಂದು ಹೇರ್ ಸ್ಟೈಲ್ ಅಲ್ಲಿ. ಸೊ ಯಾಕೆ ಮಾಡಿಸ್ಕೊಂಡ್ರೆ ಏನಿದೆ? ಮೊನ್ನೆ ಮಾಸ್ತಿ ಗುಡಿಯಿಂದ ಅನಿಲ್ ಉದಯ್ ಅಂದ್ಬಿಟ್ಟು ಅಣ್ಣ ಅವರು ಸತ್ತೋಗಿದ್ದಾರೆ. ಅವ್ರ ನೆನಪಿಗೋಸ್ಕರ ನಾನು ಹೋಗ್ಬಿಟ್ಟು ಕಟಿಂಗ್ ಮಾಡಿಸ್ಕೊಂಡು ಉದಯ್ ಅನಿಲ್ ಅಂತ ಹಾಕ್ಸ್ಕೊಂಡ್ ಬಂದಿನಿ. ಇನ್ನು ನಿಮ್ಗೆ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಕೂಡ ವಿಜಯ್ ಅವರು ಬಹಳಷ್ಟು ಸಹಾಯ ಮಾಡಿದ್ದಾರೆ ಅಂತ. ಸೊ ಅದನ್ನ ಹೇಳೋದಾದ್ರೆ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಯಾವ ರೀತಿ ಏನಾಗಿತ್ತು ನಿಮ್ಗೆ? ನಾನು ಅಚ್ಚ ಹಾಕ್ಸ್ಕೊಂಡಿದ್ದೆ. ಅಚ್ಚ ಹಾಕ್ಸ್ಕೊಂಡು ಅದು ಇನ್ಫೆಕ್ಷನ್ ಆಗೋಗಿತ್ತು. ನಾ ಡಾಕ್ಟರ್ ಹೋದ ತಕ್ಷಣ ಅದು ಇದೊಂದು ಭಯ ಹಾಕ್ಸ್ಬಿಟ್ಟಿದ್ರು. ಅದಕ್ಕೆ ಫೋನ್ ಮಾಡಿದ ತಕ್ಷಣ ಏನಪ್ಪ ಆಯ್ತು ಅಂದ್ರು. ನಂಗೆ ಹಿಂಗಾಗೋಯ್ತು. ತಮಿಳುನಾಡಿನ ಜನ ಜಲ್ಲಿಕಟ್ಟು ನಿಷೇಧವನ್ನು ವಿರೋಧಿಸಿ ನಡೆಸುತ್ತಿರುವಂತಹ ಹೋರಾಟ, ಮದ್ರಾಸ್ನ ಚೆನ್ನೈನ ಮರೀನಾ ಬೀಚ್ನಿಂದ ರಾಜ್ಯದ ಹಲವೆಡೆಗಳಲ್ಲಿ ನಡೆಯುತ್ತಿರುವ ಹೋರಾಟ ಮುಂದುವರೆದಿದೆ. ಯಾವುದೇ ರೀತಿ ತಣ್ಣಗಾಗ್ತಾ ಇಲ್ಲ. ಮದುರೈ, ತಂಜಾವೂರು, ಕೊಯಮತ್ತೂರಿನಲ್ಲಿ ಈ ಪ್ರತಿಭಟನೆ 3ನೇ ದಿನ ಮುಂದುವರಿತಾ ಇದೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಡಲಾಗ್ತಾ ಇದೆ. ಯುವಕರು ತಾವಾಗಿ ಸ್ವಯಂ ಪ್ರೇರಿತರಾಗಿ ಬಂದು ಈ ಪ್ರತಿಭಟನೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಹುತೇಕ ಕಡೆ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣಗಳ ಮೂಲಕವೇ ಎಲ್ಲವೂ ಹರಿದಾಡ್ತಾ ಇದೆ. ಬಿಜೆಪಿ ಪಕ್ಷದಲ್ಲಿ ಗೊಂದಲಗಳಿದ್ದಾವೆ. ಸರ್ಕಾರ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಒಂದು ವೇಳೆ ಬಂದ್ರೆ ರೆಸಾರ್ಟ್ ಸಂಸ್ಕೃತಿ ಸರ್ಕಾರ ಬರಬಹುದು. ಹೀಗಂತ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಕೆ.ಎಸ್. ಈಶ್ವರಪ್ಪ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.